ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆದ ಹಿನ್ನೆಲೆಯಲ್ಲಿ ಅದರಿಂದ ಬಿಜೆಪಿ ಪಾರ್ಟಿಗೆ ಏನಾದ್ರೂ ಮುಜುಗರ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಧ್ಯಮದವರು ಕೇಳಿದಾಗ ಹುಬ್ಬಳ್ಳಿಯಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಕೇಳಿದ್ರೆ, ಕಾಂಗ್ರೆಸ್ನವರು ಎಷ್ಟು ಅಪರಾಧಿಗಳನ್ನ ಜೊತೆಗೆ ಇಟ್ಕೊಂಡಿದ್ರು, ಅಪರಾಧಿಗಳು ಎಷ್ಟು ಜನ ಇದ್ರು ಗೊತ್ತಾ ನಿಮ್ಗೆ? ಅವ್ರ ಜೊತೆಗೆ ಖಲಿಸ್ತಾನಿ ಉಗ್ರರ ಜೊತೆ ರಾಹುಲ್ ಗಾಂಧಿ ಫೋಟೋ ಇದೆ. ಏನು ಮುಜುಗರ ಇಲ್ಲ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಮಗೇನು ಮುಜುಗರ ಆಗೋದಿಲ್ಲ, ಮೈತ್ರಿ ಪಾರ್ಟ್ನರ್ ಹೌದು ನಮಗೆ, ಆದ್ರೆ ನಮಗೆ ಯಾವುದೇ ಮುಜುಗರ ಮತ್ತೊಂದು ಏನೂ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಿರುವಂತ ಈ ಸಮಯದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನ್ ಶಿಕ್ಷೆ ಅದ್ರ ಬಗ್ಗೆ ನಿನ್ನೆ ಹೇಳಿದೆ ನಾನು. ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಬಿಜೆಪಿಗೆ ಯಾಕೆ ಮುಜುಗರ ಆಗ್ತದೆ? ಡಿಕೆ ಶಿವಕುಮಾರ್ ಸರ್ ಯಾರು ಮಾತಾಡ್ತಾರೆ ಬಿಜೆಪಿ? ನಾವು ಮಾತಾಡಿ ನೀನು ಅವ್ರು ನೋಡಿಲ್ಲ ಅಂದ್ರೆ ನಾನೇ ಮಾಡ್ಲಿ? ವಿಜೇಂದ್ರ ಕೆಲವು ಅವ್ರು ಯಾರೇ ಅವ್ರು ನೋಡ್ರಿ, ಎಲ್ಲ ಅದಕ್ಕ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ. ಶಿಕ್ಷೆ ಆಯ್ತು ಅಂದ್ರೆ ಅವರು ಅವ್ರ ಪ್ರಕರಣ ಹೊರಗಡೆ ಬಂತ, ಮೊದಲು ಗೊತ್ತಿರಲಿಲ್ಲ. ಅವ್ರನ್ನ ತನಿಖೆ ಮಾಡಿದ್ರು. ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ. ಏನ್ ಹೇಳ್ಬೇಕು? ಇವ್ರು ಯಾರ್ಯಾರ ಜೊತೆಗಿದ್ದರಂತ ಹೇಳಲೆ ನಾನು. ಇವ್ರು ಯಾರ್ಯಾರ ಅಪರಾಧಿಗಳ ಜೊತೆಗಿದ್ದರಂತ ಅನ್ನೋದು ಒಂದೊಂದು ಉದಾಹರಣೆ ಹೇಳಿದ್ರ, ರಾಹುಲ್ ಗಾಂಧಿ ಖಲಿಸ್ತಾನಿ ಟೆರರಿಸ್ಟ್ ಪನ್ನು ಜೊತೆಗಿರೋ ಫೋಟೋ ಅದು. ಇಲ್ಲೇನ್ ಮಾತಾಡ್ತಾರೆ ಇವರು? ಇಲ್ಲಿದ್ದಂಥವ್ರು ಯಾಸಿನ್ ಮಲ್ಲಿಕ್ ಇವ್ರ ಜೋಡಿ ಫೋಟೋ, ಮುಷಾಕಲ್ ಫಜಲ್ ರಾಹುಲ್ ಗಾಂಧಿ ಜೋಡಿ ಫೋಟೋ. ಏನ್ ಶಿಕ್ಷೆ? ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆದ ಹಿನ್ನೆಲೆಯಲ್ಲಿ ಅದರಿಂದ ಬಿಜೆಪಿ ಪಾರ್ಟಿಗೆ ಏನಾದ್ರೂ ಮುಜುಗರ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಧ್ಯಮದವರು ಕೇಳಿದಾಗ ಹುಬ್ಬಳ್ಳಿಯಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಕೇಳಿದ್ರೆ, ಕಾಂಗ್ರೆಸ್ನವರು ಎಷ್ಟು ಅಪರಾಧಿಗಳನ್ನ ಜೊತೆಗೆ ಇಟ್ಕೊಂಡಿದ್ರು, ಅಪರಾಧಿಗಳು ಎಷ್ಟು ಜನ ಇದ್ರು ಗೊತ್ತಾ ನಿಮ್ಗೆ? ಅವ್ರ ಜೊತೆಗೆ ಖಲಿಸ್ತಾನಿ ಉಗ್ರರ ಜೊತೆ ರಾಹುಲ್ ಗಾಂಧಿ ಫೋಟೋ ಇದೆ. ಏನು ಮುಜುಗರ ಇಲ್ಲ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಮಗೇನು ಮುಜುಗರ ಆಗೋದಿಲ್ಲ, ಮೈತ್ರಿ ಪಾರ್ಟ್ನರ್ ಹೌದು ನಮಗೆ, ಆದ್ರೆ ನಮಗೆ ಯಾವುದೇ ಮುಜುಗರ ಮತ್ತೊಂದು ಏನೂ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಿರುವಂತ ಈ ಸಮಯದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನ್ ಶಿಕ್ಷೆ? ಅದ್ರ ಬಗ್ಗೆ ನಿನ್ನೆ ಹೇಳಿದೆ ನಾನು. ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಬಿಜೆಪಿಗೆ ಯಾಕೆ ಮುಜುಗರ ಆಗ್ತದೆ? ಡಿಕೆ ಶಿವಕುಮಾರ್ ಸರ್ ಯಾರು ಮಾತಾಡ್ತಾರೆ ಬಿಜೆಪಿ? ನಾವು ಮಾತಾಡಿ ನೀನು ಅವ್ರು ನೋಡಿಲ್ಲ ಅಂದ್ರೆ ನಾನೇ ಮಾಡ್ಲಿ? ವಿಜೇಂದ್ರ ಕೆಲವು ಅವ್ರು ಯಾರೇ ಅವ್ರು ನೋಡ್ರಿ, ಎಲ್ಲ ಅದಕ್ಕ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ. ಶಿಕ್ಷೆ ಆಯ್ತು ಅಂದ್ರೆ ಅವರು ಅವ್ರ ಪ್ರಕರಣ ಹೊರಗಡೆ ಬಂತ, ಮೊದಲು ಗೊತ್ತಿರಲಿಲ್ಲ. ಅವ್ರನ್ನ ತನಿಖೆ ಮಾಡಿದ್ರು. ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ. ಏನ್ ಹೇಳ್ಬೇಕು? ಇವ್ರು ಯಾರ್ಯಾರ ಜೊತೆಗಿದ್ದರಂತ ಹೇಳಲೆ ನಾನು. ಇವ್ರು ಯಾರ್ಯಾರ ಅಪರಾಧಿಗಳ ಜೊತೆಗಿದ್ದರಂತ ಅನ್ನೋದು ಒಂದೊಂದು ಉದಾಹರಣೆ ಹೇಳಿದ್ರ, ರಾಹುಲ್ ಗಾಂಧಿ ಖಲಿಸ್ತಾನಿ ಟೆರರಿಸ್ಟ್ ಪನ್ನು ಜೊತೆಗಿರೋ ಫೋಟೋ ಅದು. ಇಲ್ಲೇನ್ ಮಾತಾಡ್ತಾರೆ ಇವರು? ಇಲ್ಲಿದ್ದಂಥವ್ರು ಯಾಸಿನ್ ಮಲ್ಲಿಕ್ ಇವ್ರ ಜೋಡಿ ಫೋಟೋ, ಮುಷಾಕಲ್ ಫಜಲ್ ರಾಹುಲ್ ಗಾಂಧಿ ಜೋಡಿ ಫೋಟೋ. ಏನ್ ಶಿಕ್ಷೆ? ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆದ ಹಿನ್ನೆಲೆಯಲ್ಲಿ ಅದರಿಂದ ಬಿಜೆಪಿ ಪಾರ್ಟಿಗೆ ಏನಾದ್ರೂ ಮುಜುಗರ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಧ್ಯಮದವರು ಕೇಳಿದಾಗ ಹುಬ್ಬಳ್ಳಿಯಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಕೇಳಿದ್ರೆ, ಕಾಂಗ್ರೆಸ್ನವರು ಎಷ್ಟು ಅಪರಾಧಿಗಳನ್ನ ಜೊತೆಗೆ ಇಟ್ಕೊಂಡಿದ್ರು, ಅಪರಾಧಿಗಳು ಎಷ್ಟು ಜನ ಇದ್ರು ಗೊತ್ತಾ ನಿಮ್ಗೆ? ಅವ್ರ ಜೊತೆಗೆ ಖಲಿಸ್ತಾನಿ ಉಗ್ರರ ಜೊತೆ ರಾಹುಲ್ ಗಾಂಧಿ ಫೋಟೋ ಇದೆ. ಏನು ಮುಜುಗರ ಇಲ್ಲ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಮಗೇನು ಮುಜುಗರ ಆಗೋದಿಲ್ಲ, ಮೈತ್ರಿ ಪಾರ್ಟ್ನರ್ ಹೌದು ನಮಗೆ, ಆದ್ರೆ ನಮಗೆ ಯಾವುದೇ ಮುಜುಗರ ಮತ್ತೊಂದು ಏನೂ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಿರುವಂತ ಈ ಸಮಯದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನ್ ಶಿಕ್ಷೆ? ಅದ್ರ ಬಗ್ಗೆ ನಿನ್ನೆ ಹೇಳಿದೆ ನಾನು. ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಬಿಜೆಪಿಗೆ ಯಾಕೆ ಮುಜುಗರ ಆಗ್ತದೆ? ಡಿಕೆ ಶಿವಕುಮಾರ್ ಸರ್ ಯಾರು ಮಾತಾಡ್ತಾರೆ ಬಿಜೆಪಿ? ನಾವು ಮಾತಾಡಿ ನೀನು ಅವ್ರು ನೋಡಿಲ್ಲ ಅಂದ್ರೆ ನಾನೇ ಮಾಡ್ಲಿ? ವಿಜೇಂದ್ರ ಕೆಲವು ಅವ್ರು ಯಾರೇ ಅವ್ರು ನೋಡ್ರಿ, ಎಲ್ಲ ಅದಕ್ಕ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ. ಶಿಕ್ಷೆ ಆಯ್ತು ಅಂದ್ರೆ ಅವ್ರ ಪ್ರಕರಣ ಹೊರಗಡೆ ಬಂತ, ಮೊದಲು ಗೊತ್ತಿರಲಿಲ್ಲ. ಅವ್ರನ್ನ ತನಿಖೆ ಮಾಡಿದ್ರು. ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ. ಏನ್ ಹೇಳ್ಬೇಕು? ಇವ್ರು ಯಾರ್ಯಾರ ಜೊತೆಗಿದ್ದರಂತ ಹೇಳಲೆ ನಾನು. ಇವ್ರು ಯಾರ್ಯಾರ ಅಪರಾಧಿಗಳ ಜೊತೆಗಿದ್ದರಂತ ಅನ್ನೋದು ಒಂದೊಂದು ಉದಾಹರಣೆ ಹೇಳಿದ್ರ,
ರಾಹುಲ್ ಗಾಂಧಿ ಖಲಿಸ್ತಾನಿ ಟೆರರಿಸ್ಟ್ ಪನ್ನು ಜೊತೆಗಿರೋ ಫೋಟೋ ಅದು. ಇಲ್ಲೇನ್ ಮಾತಾಡ್ತಾರೆ ಇವರು? ಇಲ್ಲಿದ್ದಂಥವ್ರು ಯಾಸಿನ್ ಮಲ್ಲಿಕ್ ಇವ್ರ ಜೋಡಿ ಫೋಟೋ, ಮುಷಾಕಲ್ ಫಜಲ್ ರಾಹುಲ್ ಗಾಂಧಿ ಜೋಡಿ ಫೋಟೋ. ಏನ್ ಶಿಕ್ಷೆ? ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆದ ಹಿನ್ನೆಲೆಯಲ್ಲಿ ಅದರಿಂದ ಬಿಜೆಪಿ ಪಾರ್ಟಿಗೆ ಏನಾದ್ರೂ ಮುಜುಗರ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಧ್ಯಮದವರು ಕೇಳಿದಾಗ ಹುಬ್ಬಳ್ಳಿಯಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಕೇಳಿದ್ರೆ, ಕಾಂಗ್ರೆಸ್ನವರು ಎಷ್ಟು ಅಪರಾಧಿಗಳನ್ನ ಜೊತೆಗೆ ಇಟ್ಕೊಂಡಿದ್ರು, ಅಪರಾಧಿಗಳು ಎಷ್ಟು ಜನ ಇದ್ರು ಗೊತ್ತಾ ನಿಮ್ಗೆ? ಅವ್ರ ಜೊತೆಗೆ ಖಲಿಸ್ತಾನಿ ಉಗ್ರರ ಜೊತೆ ರಾಹುಲ್ ಗಾಂಧಿ ಫೋಟೋ ಇದೆ. ಏನು ಮುಜುಗರ ಇಲ್ಲ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಏನ್ ಮಾಡಿದ್ದಾರೆ? ನಮಗೆ ಏನು ಮುಜುಗರ ಆಗೋದಿಲ್ಲ, ಮೈತ್ರಿ ಪಾರ್ಟ್ನರ್ ಹೌದು ನಮಗೆ, ಆದ್ರೆ ನಮಗೆ ಯಾವುದೇ ಮುಜುಗರ ಮತ್ತೊಂದು ಏನೂ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಿರುವಂತ ಈ ಸಮಯದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನ್ ಶಿಕ್ಷೆ? ಅದ್ರ ಬಗ್ಗೆ ನಿನ್ನೆ ಹೇಳಿದೆ ನಾನು. ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಬಿಜೆಪಿಗೆ ಮುಜುಗರ ಬಿಜೆಪಿಗೆ ಯಾಕೆ ಮುಜುಗರ ಆಗ್ತದೆ? ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸರ್, ಯಾರು ಮಾತಾಡ್ತಾರೆ ಬಿಜೆಪಿ ಜಾಸ್ತಿ? ನಾವು ಮಾತಾಡಿ ನೀನು ಅವ್ರು ನೋಡಿಲ್ಲ ಅಂದ್ರೆ ನಾನೇ ಮಾಡ್ಲಿ? ವಿಜೇಂದ್ರ ಕೆಲವು ನಾಯಕಸ್ವಾಮಿ ಅವ್ರು ಯಾರೇ ಅವ್ರು ನೋಡ್ರಿ, ಎಲ್ಲ ಅದಕ್ಕೂ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ? ಶಿಕ್ಷೆ ಆಯ್ತು ಅಂದ್ರೆ ಅವ್ರ ಪ್ರಕರಣ ಹೊರಗಡೆ ಬಂತ, ಮೊದಲು ಗೊತ್ತಿರಲಿಲ್ಲ. ಅವ್ರನ್ನ ತನಿಖೆ ಮಾಡಿದ್ರು, ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ. ಏನ್ ಹೇಳ್ಬೇಕು? ಇವ್ರು ಯಾರ್ಯಾರ ಜೊತೆಗಿದ್ದರಂತ ಹೇಳಲೆ ನಾನು. ಇವ್ರು ಯಾರ್ಯಾರ ಅಪರಾಧಿಗಳ ಜೊತೆಗಿದ್ದರು ಅಂತ ಅನ್ನೋದು ಒಂದೊಂದು ಉದಾಹರಣೆ ಹೇಳಿದ್ರ, ರಾಹುಲ್ ಗಾಂಧಿ ಖಲಿಸ್ತಾನಿ ಟೆರರಿಸ್ಟ್ ಪನ್ನು ಜೊತೆಗಿರೋ ಫೋಟೋ ಅದು. ಇಲ್ಲೇನ್ ಮಾತಾಡ್ತಾರೆ ಇವರು? ಇಲ್ಲಿದ್ದಂಥವ್ರು ಯಾಸಿನ್ ಮಲ್ಲಿಕ್ ಇವ್ರ ಜೋಡಿ ಫೋಟೋ, ಮುಷಾಕಲ್ ಫಜಲ್ ರಾಹುಲ್ ಗಾಂಧಿ ಜೋಡಿ ಫೋಟೋ. ಏನ್ ಶಿಕ್ಷೆ? ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆದ ಹಿನ್ನೆಲೆಯಲ್ಲಿ ಅದರಿಂದ ಬಿಜೆಪಿ ಪಾರ್ಟಿಗೆ ಏನಾದ್ರೂ ಮುಜುಗರ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಧ್ಯಮದವರು ಕೇಳಿದಾಗ ಹುಬ್ಬಳ್ಳಿಯಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಕೇಳಿದ್ರೆ, ಕಾಂಗ್ರೆಸ್ನವರು ಎಷ್ಟು ಅಪರಾಧಿಗಳನ್ನ ಜೊತೆಗೆ ಇಟ್ಕೊಂಡಿದ್ರು, ಅಪರಾಧಿಗಳು ಎಷ್ಟು ಜನ ಇದ್ರು ಗೊತ್ತಾ ನಿಮ್ಗೆ? ಅವ್ರ ಜೊತೆಗೆ ಖಲಿಸ್ತಾನಿ ಉಗ್ರರ ಜೊತೆ ರಾಹುಲ್ ಗಾಂಧಿ ಫೋಟೋ ಇದೆ. ಏನು ಮುಜುಗರ ಇಲ್ಲ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಏನ್ ಮಾಡಿದ್ದಾರೆ? ನಮಗೆ ಏನು ಮುಜುಗರ ಆಗೋದಿಲ್ಲ, ಮೈತ್ರಿ ಪಾರ್ಟ್ನರ್ ಹೌದು ನಮಗೆ, ಆದ್ರೆ ನಮಗೆ ಯಾವುದೇ ಮುಜುಗರ ಮತ್ತೊಂದು ಏನೂ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಿರುವಂತ ಈ ಸಮಯದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನ್ ಶಿಕ್ಷೆ? ಅದ್ರ ಬಗ್ಗೆ ನಿನ್ನೆ ಹೇಳಿದೆ ನಾನು. ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಬಿಜೆಪಿಗೆ ಮುಜುಗರ ಬಿಜೆಪಿಗೆ ಯಾಕೆ ಮುಜುಗರ ಆಗ್ತದೆ? ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸರ್, ಯಾರು ಮಾತಾಡ್ತಾರೆ ಬಿಜೆಪಿ ಜಾಸ್ತಿ? ನಾವು ಮಾತಾಡಿ ನೀನು ಅವ್ರು ನೋಡಿಲ್ಲ ಅಂದ್ರೆ ನಾನೇ ಮಾಡ್ಲಿ? ವಿಜೇಂದ್ರ ಕೆಲವು ನಾಯಕಸ್ವಾಮಿ ಅವ್ರು ಯಾರೇ ಅವ್ರು ನೋಡ್ರಿ, ಎಲ್ಲ ಅದಕ್ಕೂ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ? ಶಿಕ್ಷೆ ಆಯ್ತು ಅಂದ್ರೆ ಅವ್ರ ಪ್ರಕರಣ ಹೊರಗಡೆ ಬಂತ, ಮೊದಲು ಗೊತ್ತಿರಲಿಲ್ಲ. ಅವ್ರನ್ನ ತನಿಖೆ ಮಾಡಿದ್ರು, ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ. ಏನ್ ಹೇಳ್ಬೇಕು? ಇವ್ರು ಯಾರ್ಯಾರ ಜೊತೆಗಿದ್ದರಂತ ಹೇಳಲೆ ನಾನು. ಇವ್ರು ಯಾರ್ಯಾರ ಅಪರಾಧಿಗಳ ಜೊತೆಗಿದ್ದರು ಅಂತ ಅನ್ನೋದು ಒಂದೊಂದು ಉದಾಹರಣೆ ಹೇಳಿದ್ರ, ರಾಹುಲ್ ಗಾಂಧಿ ಖಲಿಸ್ತಾನಿ ಟೆರರಿಸ್ಟ್ ಪನ್ನು ಜೊತೆಗಿರೋ ಫೋಟೋ ಅದು. ಇಲ್ಲೇನ್ ಮಾತಾಡ್ತಾರೆ ಇವರು? ಇಲ್ಲಿದ್ದಂಥವ್ರು ಯಾಸಿನ್ ಮಲ್ಲಿಕ್ ಇವ್ರ ಜೋಡಿ ಫೋಟೋ, ಮುಷಾಕಲ್ ಫಜಲ್ ರಾಹುಲ್ ಗಾಂಧಿ ಜೋಡಿ ಫೋಟೋ. ಏನ್ ಶಿಕ್ಷೆ?